ನಾನೇ ಆಗಿರ್ಲಿ ನೀವೇ ಆಗಿರ್ಲಿ ಇಡ್ಲಿ ತಿಂದ್ಮೇಲೆ ಪಲಾವ್ ತಿನ್ನಕ್ ಮನ್ಸೇ ಆಗಲ್ಲ. ನಾವು ನಮ್ ತಾತನ ಕಾಲದಿಂದ ಬರ್ತಾ ಇದ್ದೀವಿ. ತಾತವ್ರು ಇಲ್ಲಿಗೆ ಬರ್ತಿದ್ರು, ಅವ್ರ ಜೊತೆ ಬರ್ತಿದ್ದೋ. ಇವಾಗ ನಾವು ಕಂಟಿನ್ಯೂ ಮಾಡಿದೀವಿ. ಆಲ್ಮೋಸ್ಟ್ ಇಡ್ಲಿಗೆ ಬರೋದು ಮುಕ್ಕಾಲ್ ಭಾಗ ಇಡ್ಲಿಗೆ ಇಡ್ಲಿನೇ ಬರೋದು. ಬೆಣ್ಣೆ ತರ ಇದೆ ಇಡ್ಲಿ ಸರ್. ನೀವೊಂದ್ ಹೇಳ್ತೀನಿ, ಹಳ್ಳಿ ಕಡೆ ಬೆಣ್ಣೆ ಫೇಮಸ್, ಇಡ್ಲಿನೂ ಫೇಮಸ್. ಇಲ್ಲಿ ಜೀವನದಲ್ಲಿ ಏನಿಲ್ಲ, ಬರ್ಬೇಕು ತಿನ್ಬೇಕು ಅಷ್ಟೇ. ಎಲ್ರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಹೇಳಿದ್ದೀನಪ್ಪ ಅಂತಾರೆ ಮಳವಳ್ಳಿಯಿಂದ ಜಸ್ಟ್ 3 ಕಿಲೋಮೀಟರ್ ದೂರ ಮಾಗನೂರು ಸುಲ್ತಾನ್ ರೋಡ್ ಅನ್ನೋ ಒಂದು ಜಾಗದಲ್ಲಿ ಕಳೆದ 80 ವರ್ಷಗಳಿಂದ ಒಂದು ಜಾಗ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ಅದಲ್ಲದೆ ನಾನು ಇವತ್ತು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕೇಳಿದೆ ಯಾವ್ದಾದ್ರು ಹೋಟ್ಲ್ ಫೇಮಸ್ ಇದ್ರೆ ಹೇಳಿ ಅಂತ. ಈ ಒಂದು ಜಾಗನ ಸಿಕ್ಕಾಪಟ್ಟೆ ಜನ ಸಜೆಸ್ಟ್ ಮಾಡಿದ್ರು. ಜಾಗದ ಹೆಸರು ಏನಪ್ಪ ಅಂದ್ರೆ ಪುಟ್ಟಪ್ಪ ಹೋಟ್ಲ್ ಅಂತ. ಇಲ್ಲಿ ನಿಮಗೆ ಜಸ್ಟ್ ಸಿಗೋದು ಇಡ್ಲಿ ಮತ್ತು ಈ ರೈಸ್ ಬಾತ್ ಮಾತ್ರ, ಬೇರೆ ಏನೂ ಸಿಗಲ್ಲ. ಇಡ್ಲಿ ಜೊತೆಗೆ ಈ ವಡೆ ಮತ್ತು ಬೋಂಡ ಸಿಗುತ್ತೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಏನಕ್ಕಪ್ಪ ಅಂತಂದರೆ ಇವ್ರು ಕೊಡುವಂಥ ಇಡ್ಲಿ ಮತ್ತು ಚಟ್ನಿ ಮತ್ತು ವಡೆ, ಈ 3 ಕಾಂಬಿನೇಷನ್ ಅಲ್ಟಿಮೇಟ್ ಇರುತ್ತೆ ಅಂತ ಕೇಳಿದ್ದೀನಿ. ಅದಕ್ಕೆ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಇವರು ಟೈಮಿಂಗ್ಸ್ ಬಂದು ವೀಕ್ ಡೇಸಲ್ಲಿ ನಿಮಗೆ 8 ಗಂಟೆಯಿಂದ ಒಂದು 11 ಗಂಟೆವರೆಗೂ ಸಿಗುತ್ತೆ. ವೀಕೆಂಡ್ ಬಂದರೆ ಅಥವಾ ರಜೆ ಇರೋಂಥ ಟೈಮಲ್ಲಿ ಬಂದರೆ ನಿಮಗೆ 8 ಗಂಟೆಗೆ ಶುರು ಆದರೆ 9 ಕಾಲಿಗೆ ಕಂಪ್ಲೀಟಾಗಿ ಇಡ್ಲಿ ಖಾಲಿ ಆಗುತ್ತೆ. ದಿನಕ್ಕೆ ಏನಿಲ್ಲ ಅಂದರೂ 1-1.5 ಸಾವಿರ ಇಡ್ಲಿನ ಸೆಲ್ ಮಾಡ್ತಾರಂತೆ. ಹೋಗೋಣ, ಓನರ್ನ ಮಾತಾಡ್ಸಿ ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಇವರ ಇಡ್ಲಿ ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಮಂಡ್ಯ ಮೇನ್ ರೋಡಲ್ಲಿರುವಂಥ ಪುಟ್ಟಪ್ಪ ಹೋಟ್ಲಲ್ಲಿ ಒಂದೊಳ್ಳೆ ಇಡ್ಲಿ ತಿಂತ ಮಾತಾಡೋಣ. ಇದು ಮಂಡ್ಯ ಮೇನ್ ರೋಡು, ಮಂಡ್ಯ ಟು ಮಳವಳ್ಳಿ ಹೋಗುವಂಥ ಒಂದು ರೋಡಲ್ಲಿ ರೈಟ್ ಸೈಡ್ಗೆ ಬರುವಂಥ ಒಂದು ಜಾಗ. ಟುವರ್ಡ್ಸ್ ಮಂಡ್ಯ ಹೋದರೆ ರೈಟ್ ಸೈಡಲ್ಲಿ ಬರುವಂಥ ಜಾಗ ಪುಟ್ಟಪ್ಪ ಹೋಟ್ಲು. ಮಾಗನೂರು ಅಂತ ಒಂದು ಚಿಕ್ಕ ಹಳ್ಳಿಯಲ್ಲಿ ಬರುವಂಥ ಒಂದು ಹೋಟೆಲ್ಲು. ಲೋಕಲಿ ಸಿಕ್ಕಾಪಟ್ಟೆ ಪಾಪಲ್ಲಿ ಲಿಟ್ರಲಾಗಿ ನೋಡಿ. ನಾನು ಹತ್ತತ್ರ ಒಂದು 8 ಗಂಟೆಗೆ ಬಂದೆ, ಒಂದು 9 ಆಗಿದೆ. ಇನ್ನೂ ಕೂಡ ಕ್ರೌಡ್ ಹಂಗೆ ಇದ್ದಾರೆ. ಜಸ್ಟ್ ಇಡ್ಲಿ ಮತ್ತು ಪಲಾವ್ಗೋಸ್ಕರ ಹೋಗೋಣ, ನಾವು ಕೂಡ ತಗೊಳ್ಳೋಣ. ಸ್ವಲ್ಪ ಸೈಡು ಅಣ್ಣ, ನಮಗೆ ಇಡ್ಲಿ ಅಣ್ಣ, ನಮ್ಮೊಂದು ಪ್ಲೇಟ್ ಇಡ್ಲಿ ಜೊತೆಗೆ ಬೆಣ್ಣೆ ಕೊಡ್ತಾರೆ. ಒಂದು ಇಡ್ಲಿ ಕಾಸ್ಟ್ 5 ರೂಪಾಯಿ, ಬೆಣ್ಣೆ ಕಾಸ್ಟು 10 ರೂಪಾಯಿ. ಪಲಾವ್ ಸಿಗುತ್ತೆ. ಬಿಸಿ ಬೆಳಗ್ಗೆಯಿಂದನೂ ಸಿಕ್ಕಾಬಟ್ಟೆ ಬ್ಯುಸಿಯಾಗಿದ್ದಾರೆ. ನಾವು ಪ್ಲೇಟ್ ತಗೊಳ್ಳೋಣ. ಅಣ್ಣ ಎಷ್ಟು ಬರುತ್ತೆ ಒಂದು ಪ್ಲೇಟ್ಗೆ? ಒಂದು ಪ್ಲೇಟ್ಗೆ ಅಲ್ಲ, ಒಂದು ಪ್ಲೇಟ್ 6 ಇಡ್ಲಿ 2 ವಡೆ. ಓಕೆ ಕೊಡಿ. ಬೋಂಡ ಇದೆಯಾ? ಬೋಂಡ ಒಂದು ವಡೆ ಒಂದು ಹಾಕ್ಬಿಡಿ ಅಣ್ಣ. ಬೋಂಡ ಒಂದು ವಡೆ ಒಂದು ಹಾಕ್ಬಿಡಿ. ಮೊನ್ನೆ ಬಿಡಲ್ಲ, ಕ್ರೌಡ್ ತಳ್ಳಿ ಬಿಡ್ತಾರೆ. ಕೊಡಿ ಅಣ್ಣ. ಬೆಣ್ಣೆ ಒಂದು ಹಾಕ್ಬಿಡಿ ಹಂಗೆ. ಹಾಂ, ಕಸ್ಟಮರ್ ಹಂಗೆ ಕಿತ್ಕೊಂಡ್ಬಿಡ್ತಾ ಇದ್ದಾರೆ. ಕೊಡಿ. ಯಪ್ಪ, ಆಚೆ ಹೋಗ್ಬಿಡೋಣ. ಇಲ್ಲಂತೂ ಮಾತಾಡೋಕ್ಕಾಗಲ್ಲ. ಲಿಟ್ರಲ್ ಆಗಿ ಆ ರೇಂಜ್ಗೆ ತಳ್ತಾ ಇದ್ದಾರೆ ನುಗ್ಗಲು. ಎಷ್ಟು ಐಟಮ್ ತೊಗೊಂಡಿದ್ದೀವಿ. ಬೆಣ್ಣೆ ಕೊಟ್ಟಿದ್ದಾರೆ, ಬೆಣ್ಣೆ ಆಲ್ರೆಡಿ ಕರ್ಗೋಯ್ತು. ಹಂಗೆ ಸ್ವಲ್ಪ ಇಡ್ಲಿ ಜೊತೆಗೆ ಮಿಕ್ಸ್ ಮಾಡಿ. ಓಹೋ, ಇಡ್ಲಿ ಕನ್ಸಿಸ್ಟೆನ್ಸಿ ತುಂಬ ಸಾಫ್ಟ್ ಆಗಿದೆ, ಸ್ಪಂಜ್ ಇದ್ದಂಗಿದೆ. ಚಿಕ್ಕ ಇಡ್ಲಿ ಆದರೂ ಕೂಡ ಹಂಗೆ ಸ್ವಲ್ಪ ಬ್ರೇಕ್ ಮಾಡಿಕೊಂಡು ಇನ್ನು ಸ್ವಲ್ಪ ಬೆಣ್ಣೆ ಜೊತೆ ಡಿಪ್ ಮಾಡಿ, ಕೆಂಪು ಚಟ್ನಿ. ಆಹಾ ಖಾರವಾಗಿ ಸೂಪರಾಗಿರುತ್ತೆ. ಒಣಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ. ತಿನ್ನೋಣ. ಖಾರ ಚಟ್ನಿ ಅಂದರೆ ಖಾರ ಚಟ್ನಿನೇ, ಸಿಕ್ಕಾಪಟ್ಟೆ ಸ್ಪೈಸಿ, ಜೊತೆಗೆ ಸಾಫ್ಟ್ ಆಗಿರೋಂಥ ಇಡ್ಲಿ. ಆ ಚಟ್ನಿ ಇದೆಯಲ್ಲ ತಿಕ್ಕಾಗಿದೆ. ಇಡ್ಲಿಗೆ ಹಾಕಿದ ತಕ್ಷಣ ಔಟ್ರ್ ಲೇಯರು ಒಂದು ದೊಡ್ಡ ಲೇಯರ್ ಫಾರ್ಮ್ ಆಗಿ ಆ ಒಂದು ಚಟ್ನಿದು ಫ್ಲೇವರ್ ಇದೆಯಲ್ಲ ಎನನ್ಸ್ ಆಗುತ್ತೆ. ಬೆಣ್ಣೆ ಫ್ಲೇವರ್ ಅಂತೂ ಅದ್ಭುತವಾಗಿದೆ. ನಾಟಿ ಬೆಣ್ಣೆ, ಇಲ್ಲೇ ಮಾಡುವಂಥ ಬೆಣ್ಣೆ ಬೆಸ್ಟು. ನಾನು ಟ್ರೈ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಇಡ್ಲಿ, ಬೆಸ್ಟ್ ಚಟ್ನಿ. ನಿಜ ಸೂಪರ್ ಆಗಿದೆ. ಒಂದು ಬಾರಿ ಟ್ರೈ ಮಾಡಿದ್ರೆ ರಿಪೀಟ್ ಬರ್ತೀರಾ. ಇಡ್ಲಿ ಯಾರಿಗಿಷ್ಟ ಆಗಲ್ಲ, ಚಟ್ನಿ ಯಾರಿಗಿಷ್ಟ ಆಗಲ್ಲ, ಬಂದು ಟ್ರೈ ಮಾಡಿ, ಪಕ್ಕಾ ಇಷ್ಟಪಡ್ತೀರಾ. ಒನ್ ಆಫ್ ದ ಬೆಸ್ಟ್. ಸೂಪರ್. ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಮಿನಿಮಮ್ 6 ಇಡ್ಲಿ ಅಂತೂ ಸಾಕಾಗಲ್ಲ, ಜಾಸ್ತಿನೇ ತಿಂತೀರಾ. ಸೂಪರಾಗಿದೆ. ಈ ಖಾರ ಚಟ್ನಿ ಮತ್ತು ಇಡ್ಲಿ ಅಂತೂ ಅಲ್ಟಿ ಕಾಂಬೋ. ತಿಂದಾದ್ಮೇಲೆ ಆ ಒಂದು ಒಣಮೆಣಸಿನ್ಕಾಯಿ ಹಾಕಿರ್ತಾರಲ್ಲ, ಖಾರ ಬಿಟ್ಕೊಳ್ಳುತ್ತೆ. ಕ್ರೇಜಿ. ವಡೆ ಕೊಟ್ಟಿದ್ದಾರೆ, ಬಿಸಿಯಾಗಿರೋಂಥ ವಡೆ, ಬಿಸಿಯಾಗಿರೋಂಥ ಬೋಂಡ. ಸೂಪರ್. ನಮ್ಮ ಹಳ್ಳಿ ಟಚ್ಚರು. ಹಳ್ಳಿಗಳಲ್ಲಿ ಚಿಕ್ಕ ಹೋಟ್ಲುಗಳಲ್ಲಿ ವಡೆ ಮಾಡ್ತಾರೆ ಗೊತ್ತಾ, ಸಿಕ್ಕಾಪಟ್ಟೆ ಈರುಳ್ಳಿ ಹಾಕ್ಬಿಟ್ಟು. ಜಾಸ್ತಿ ಸ್ಟಫಿಂಗ್ಸ್ ಇರಲ್ಲ, ಔಟ್ರಲ್ಲಿ ಚೆನ್ನಾಗಿ ಸೀಸ್ಬಿಟ್ಟಿರ್ತಾರೆ. ಆ ಈರುಳ್ಳಿ ಸಿದೋಗಿರುತ್ತಲ್ಲ, ಲೈಟಾಗಿ ಸ್ವೀಟಿಷ್ಟಾಗಿ, ಅಂದರೆ ಸ್ವೀಟಾಗಿ ಮಜವಾಗಿದೆ.
ಜೊತೆ ಕೊತ್ತಂಬರಿ, ಜೊತೆ ಕರ್ಬೇವಿನ ಸೊಪ್ಪು, ಜೊತೆಗೆ ಈರುಳ್ಳಿ ಹಾಕಿರೋದ್ರಿಂದ ಫ್ಲೇವರೇ ಚೇಂಜ್ ಆಗುತ್ತೆ. ಬೆಸ್ಟ್ ಇದೆ. ವಡೆ ಆದಮೇಲೆ ಬೋಂಡ ಅಲ್ಟಿಮೇಟಾಗಿತ್ತು ವಡೆ ಅಂತೂ. ಬೋಂಡ ಕೂಡ ಸ್ಟಫಿಂಗ್ಸ್ ಹಂಗೆ ಇದೆ, ಬಿಸಿ ಬಿಸಿಯಾಗಿ ಜಸ್ಟ್ ಆವಾಗ ತಾನೇ ಕಲಿಸ್ಬಿಟ್ಟು ಎಕ್ಸ್ಟ್ರಾ ಕೊತ್ತಂಬರಿ ಕರಿಬೇವೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಫಸ್ಟ್ ಹಂಗೆ ಬೋಂಡ ಟ್ರೈ ಮಾಡಿ ಚಟ್ನಿ ಜೊತೆ ಟ್ರೈ ಮಾಡೋಣ. ಚೆನ್ನಾಗಿದೆ. ಬೋಂಡಾಗಿಂತ ವಡೆ ಅಲ್ಟಿಮೇಟು. ಸ್ವಲ್ಪ ಚಟ್ನಿ ಜೊತೆ ಡಿಪ್ ಮಾಡ್ಕೊಂಡು ತಿನ್ನೋಣ. ಬೋಂಡಾಗ ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಮಜಾ ಇರೋದು. ಮತ್ತು ಹಸಿಮೆಣ್ಸಿನ್ಕಾಯಿ ಇನ್ನೊಂದು 2 ಎಕ್ಸ್ಟ್ರಾ ಹಾಕಿದರೆ ಆ ಸ್ಪೈಸಿನೆಸ್ ಬ್ಯಾಲೆನ್ಸ್ ಆಗಿ ಚೆನ್ನಾಗಿರೋದು. ಒಳಗಡೆ ಸ್ಟಫಿಂಗ್ಸು ನೀಟಾಗಿ ಬೆಂದಿರಲ್ಲ. ವಡೆಲಿ ಔಟ್ರ್ ಲೇಯರ್ ಕರುಮ್ ಅಂತ ಸಿಗ್ತಾ ಇರುತ್ತಲ್ಲ, ಅದು ಚೆನ್ನಾಗಿತ್ತು. ಬೋಂಡ ಡೀಸೆಂಟ್, ಬಟ್ ವಡೆ ಜೊತೆಗೆ ಇಡ್ಲಿ ಜೊತೆಗೆ ಚಟ್ನಿ ಅಲ್ಟಿಮೇಟು ಕಾಂಬೋ. ಇಡ್ಲಿ ಅಂತೂ ಅಲ್ಟಿಮೇಟ್ ಆಗಿತ್ತು. ನೆಕ್ಸ್ಟು ರೈಸ್ ಬಾತು. ಮೇನಾಗಿ ಇಲ್ಲಿ ಫೇಮಸ್ಸೇ ಇಡ್ಲಿ, ಬಟ್ ನಾವು ರೈಸ್ ಬಾತು ಟ್ರೈ ಮಾಡೋಣ. ಮತ್ತೆ ಇಡ್ಲಿ ಬಂತ ಅಣ್ಣ, ಹಾಫ್ ರೈಸ್ ಬಾತ್ ಕೊಡ್ತೀರಾ? ಸ್ವಲ್ಪ ಕ್ರೌಡ್ ಕಮ್ಮಿ ಆಯ್ತಲ್ಲ, ಸ್ವಲ್ಪ ರೈಸ್ ಬಾತ್ ಹಾಫ್. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಿದ್ರಲ್ಲ. ಓಕೆ ಓಕೆ. ಎರಡನೇ ಐಟಮು ಪಲಾವು. ಇಡ್ಲಿ ತಿಂದಮೇಲೆ ಮನಸ್ಸೇ ಹೋಗ್ಬಿಟ್ಟಿದೆ ಪಲಾವ್ ತಿನ್ನೋಕ್ಕೆ, ಬಟ್ ಏನು ಮಾಡ್ತೀರಾ, ಟ್ರೈ ಮಾಡಬೇಕಲ್ಲ. ಜೊತೆಗೆ ಅವ್ರ ಐಕಾನಿಕ್ ವಡೆನ ತೊಗೊಂಡಿದ್ದೀನಿ. ಪಲಾವ್ ಅಂತೂ ಹೋಟೆಲ್ ಯಾವ ಥರ ಮಾಡ್ತಾರೋ ಆ ಥರ ಎಲ್ಲ ಹೋಮ್ಲಿ ಟಚ್ ಆಗಿದೆ ಅಂತ ಅನಿಸ್ತಾ ಇದೆ. ಆರೋಮ ಕೂಡ ಅದೇ ಥರನೇ ಇದೆ. ಒಂದು ಬೈಟ್ ಮಾಡೋಣ. ಚೆನ್ನಾಗಿದೆ, ಬಟ್ ಇಡ್ಲಿ ತಿಂದಮೇಲೆ ಪಲಾವ್ ತಿನ್ನೋಕ್ಕೆ ಮನಸ್ಸೇ ಆಗೋಲ್ಲ. ಅದು ನಾನೇ ಆಗಿರಲಿ ನೀವೇ ಆಗಿರಲಿ, ಒಂದು ಇಡ್ಲಿ ಟ್ರೈ ಮಾಡಿ, ಆಮೇಲೆ ಪಲಾವ್ಗೆ ಬನ್ನಿ, ತೊಗೋಬೇಕು ಅನಿಸ್ತಾರೆ. ಬಟ್ ಇಡ್ಲಿ ಅಂತೂ ಅಲ್ಟಿಮೇಟು. ಇನ್ನೂ ಆ ಒಂದು ಟೇಸ್ಟು, ಒಂದು ಅರೋಮ ಇನ್ನೂ ಬಾಯಲ್ಲಿ ಹಂಗೆ ನೀರು ಉಡ್ತಾ ಇದೆ. ಒಂದು ಪ್ಲೇಟ್ ಖಾಲಿ ಮಾಡಿದ್ದೀನಿ, ಬಟ್ ಇನ್ನೂ ತಿನ್ಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ಸೈಡಲ್ಲಿ ಒಂದು 2 ಇಡ್ಲಿ ಹಾಕಿ ಹೇಳಿದ್ದೀನಿ. ಪಾವು ಚೆನ್ನಾಗಿದೆ, ಡೀಸೆಂಟ್ ಅಂತ ಹೇಳ್ತೀನಿ. ಹಂಗೆ ಸ್ವಲ್ಪ ಬೋಂಡ ಜೊತೆ ಟ್ರೈ ಮಾಡೋಣ. ಏನೇ ಕೂಡ ಆ ಇಡ್ಲಿನ ಡಾಮಿನೇಟ್ ಮಾಡೋಕ್ಕಾಗ್ತಾಯಿಲ್ಲ. ಪಲಾವ್ ಡೀಸೆಂಟ, ಟ್ರೈ ಮಾಡ್ಬೋದು. ನನ್ನ ಪರ್ಸ್ನಲ್ ರೆಕಮೆಂಡೇಷನು, ಬಂದರೆ ಇಡ್ಲಿ ಅಂತೂ ಮಸ್ಟ್ ಟ್ರೈ ಮಾಡಿ. ಸ್ವಲ್ಪ ಬೇಗ ಬನ್ನಿ. ವೀಕೆಂಡು ರಜೆ ಇರೋಂಥ ಟೈಮಲ್ಲಿ ಬಂದರೆ ಲೇಟಾಗಂತೂ ಬರೋಕ್ಕೆ ಹೋಗ್ಬೇಡಿ. ವೀಕೆಂಡ್ ಟೈಮಲ್ಲಿ ನೀವೇನಾದರೂ 8-8:30 ಮೇಲೆ 9 ಗಂಟೆ ಮೇಲೆ ಬಂದರೆ ಇಡ್ಲಿಲ್ಲ ಅಂತ ವಾಪಸ್ ಕಳಿಸ್ತಾರೆ. ಬಿಕಾಸ್ ಆ ಲೆವೆಲ್ ಕ್ರೌಡ್ ಇದ್ದಾರೆ. ಇನ್ನೂ ವೆಯ್ಟಿಂಗ್ ಪೀರಿಯಡಲ್ಲಿದ್ದಾರೆ. ತುಂಬ ಜನ ಪಾರ್ಸಲ್ ತೊಗೊಂಡು ಹೋಗ್ತಾರೆ. ಹತ್ತತ್ರ 80-85 ವರ್ಷ ಹಳೇ ಹೋಟ್ಲು. ಇದು ಯಾವ ಊರಿದು? ಮಾಗನೂರು ಅಂತ. ಮಾಗನೂರು ಬಡಾವಣೆ, ಮಳವಳ್ಳಿ ತಾಲೂಕು. ಮಾಗನೂರು ಬಡಾವಣೆ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಟುವರ್ಡ್ಸು ಇದು ಮಂಡ್ಯಕ್ಕೆ ಹೋಗೋಂಥ ಒಂದು ರೋಡು. ಮಳವಳ್ಳಿಯಿಂದ ಜಸ್ಟ್ ಒಂದು 3 ಕಿಲೋಮೀಟರ್ ಬರೋವಂಥ ಒಂದು ಜಾಗ ಪುಟ್ಟಪ್ಪ ಹೋಟ್ಲು. ಈ ಜಾಗ ಅಂತೂ ಐಕಾನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು ಈ ಒಂದು ಏರಿಯಾಗೆ. ತುಂಬ ಹಿಡನ್ ಜಮ್, ಯಾರು ಕೂಡ ಎಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಲ್ಲ. ನನಗೆ ಬಂದು ಈ ಥರ ಒಂದು ಹೋಟ್ಲನ್ನ ಹುಡುಕಿ ಮಾಡ್ತಿರೋದಕ್ಕೆ ಖುಷಿ ಆಗುತ್ತೆ ನಿಜ. ಈ ಥರ ಒಂದು ಜಾಗ ನನ್ನ ಕಣ್ಣಿಗೆ ಬಿದ್ದಿಲ್ಲಲ್ಲ. ಮಂಡ್ಯ ಈ ನಮ್ಮ ಕೊಳ್ಳೇಗಾಲ ಸೀರೀಸ್ ಎಲ್ಲ ಮಾಡಿದ್ದೆ, ಮಳವಳ್ಳಿನ ಕವರೇ ಮಾಡಿಲ್ಲಲ್ಲ, ಕಂಟೆಂಟ್ ಇಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಯಾರೋ ಒಬ್ಬರು ಲೋಕಲ್ಸು ಹೋಗಿ ಸರ್ ಪುಟ್ಟಪ್ಪ ಹೋಟ್ಲು ಸೂಪರಾಗಿ ಮಾಡ್ತಾರೆ ಅಂತ ಹೇಳಿ ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ. ನಿಜ ಬೆಸ್ಟ್ ಜಾಗ. ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋದರೆ ಮಂಡ್ಯ ಕಡೆ ಹೋಗ್ತಾ ಇದ್ರೆ ಇಲ್ಲೊಂದು ವಿಸಿಟ್ ಹಾಕಿ. ಮಳವಳ್ಳಿಗೆ ಬಂದು ಮಳವಳ್ಳಿಯಿಂದ ರೈಟ್ ತೊಗೊಂಡ್ರೆ ಜಸ್ಟ್ 3 ಕಿಲೋಮೀಟರ್ ಬರೋಂಥ ಒಂದು ಜಾಗ. ಮಹದೇಶ್ವರ ಬೆಟ್ಟಕ್ಕೆ ಹೋದ್ರಂತೂ ಜಸ್ಟ್ ಆ ರೋಡ್ ಹೋಗ್ಬೇಕಾದ್ರೆ ಒಂದು ಡೈವರ್ಷನ್ ತೊಗೊಂಡು ಹೊರಗಡೆ ಬಂದರೆ ಪೀಸ್ ಆಗಿರೋಂಥ ಒಂದು ಜಾಗ. ಒಂದು ಹಳೆ ಮನೆ, ಒಂದು ಕಂಪ್ಲೀಟ್ ಸೀಟ್ ಹಾಕ್ಬಿಟ್ಟು ರನ್ ಮಾಡ್ಕೊಂಬರ್ತಾ ಇದ್ದಾರೆ. ಬಿಸಿ ಬಿಸಿಯಾಗಿ ವಡೆ, ಬಿಸಿ ಬಿಸಿಯಾಗಿ ಇಡ್ಲಿ ಅಲ್ಲಲ್ಲೇ ಕೊಡ್ತಾರೆ, ಅಲ್ಲಲ್ಲೇ ಕಂಪ್ಲೀಟಾಗಿ ಖಾಲಿ ಆಗ್ತಾ ಇರುತ್ತೆ. ಸ್ಟಾಕನ್ನು ಇದೇ ಇಲ್ಲ. ಅದನ್ನಂತೂ ಮಸ್ಟ್ ಟ್ರೈ ಮಾಡಬೇಕು. ಪ್ರತಿದಿನ ಬೆಳಗ್ಗೆ 8ರಿಂದ ಒಂದು 9:30-10 ಗಂಟೆ, ಮ್ಯಾಕ್ಸಿಮಮ್ ವೀಕ್ ಡೇಸ್ ಆದರೆ 11 ಗಂಟೆವರೆಗೂ ಇರ್ತಾರಂತೆ ಇಡ್ಲಿ ಖಾಲಿ ಆಗೋವರೆಗೂ. ನೀವು ವೀಕೆಂಡಲ್ಲಿ ಬಂದು ನಾನು ಹೇಳ್ದಂಗೆ 8-8:30 ಬಂದುಬಿಡಿ. ಬಂದರೆ ಮಸ್ಟ್ ಟ್ರೈ ಮಾಡಿ. ಲಾಸ್ಟ್ ಒಂದು ಬೈಟ್ ಮಾಡಿ ನಾನು ಕೂಡ ಹೊರಡ್ತೀನಿ. ಓಕೆ, ಸೊ ಈ ಜಾಗದ ಬಗ್ಗೆ ಹೇಳಿದ್ನಲ್ಲ, ಮಳವಳ್ಳಿಯಿಂದ ಜಸ್ಟ್ 3 ಕಿಲೋಮೀಟರ್ ದೂರದಲ್ಲಿ ಬರೋಂಥ ಒಂದು ಜಾಗ. ಬಂದರೆ ವಿಸಿಟ್ ಮಾಡಿ. ಆಲ್ರೆಡಿ ಬಂದು ವಿಸಿಟ್ ಮಾಡಿ ಟ್ರೈ ಮಾಡಿದ್ರೆ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ತಿಳಿಸಿ. ಇನ್ನೂ ಟೇಸ್ಟ್ ಮಾಡಿಲ್ಲ ಅಂದರೆ ಒಂದು ಮಸ್ಟು ವಿಸಿಟ್ ಮಾಡಿ ಟ್ರೈ ಮಾಡಿ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊಂತೀನಿ. ವೀಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಟೇಕ್ ಕೇರ್, ಬಾಯ್.